ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ವೀನಾಸ್ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ಗಜಲಕ್ಷ್ಮಿ ಅಲಂಕಾರನ ಹೇಗೆ ಮಾಡೋದು ಅಂತ ತೋರ್ಸಕ್ಕೆ ಬಂದಿದ್ದೀನಿ. ಸಾಕಷ್ಟು ಜನ ನಾನು ಕಳೆದ 2 ವರ್ಷದ ಹಿಂದೆ ಮಾಡಿದಂತಹ ಗಜಲಕ್ಷ್ಮಿ ಅಲಂಕಾರನ ನೋಡಿ, ಅಕ್ಕ ಈ ಗಜಲಕ್ಷ್ಮಿ ಅಲಂಕಾರ ಹೇಗೆ ಮಾಡೋದು ನಮಗೂ ತೋರಿಸಿ ಅಂತ ಸಾಕಷ್ಟು ಜನ ಕಮೆಂಟ್ ಹಾಕ್ತಾಯಿದ್ರಿ. ಬಟ್ ನಾನು ಹೇಳದ್ನಲ್ಲ ನಿಮಗೆ, ನಮ್ಮ ಮನೆ ಕಟ್ತಾ ಇದ್ದಿದ್ದರಿಂದ ನಾನು ವಿಡಿಯೋಗಳು ಮಾಡೋಕ್ಕೆ ಟೈಮೇ ಆಗಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ನಿಮ್ಮ ಮುಂದೆ ಗಜಲಕ್ಷ್ಮಿ ಅಲಂಕಾರ ಹೇಗೆ ಮಾಡೋದು ಅಂತ ತೋರಿಸೋಕ್ಕೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಗಜಲಕ್ಷ್ಮಿ ಅಲಂಕಾರ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಗಜಲಕ್ಷ್ಮಿ ಅಲಂಕಾರ ಅಂತಂದರೆ ನೀವು ಮೊದಲೇ ನೋಡ್ಕೊಂಡಿದ್ದೀರಾ. ನೀವು ಯಾವುದಾದ್ರೂ ಫೋಟೋಗಳನ್ನು ನೋಡಿ, ನೀವು ಇಮೇಜಸ್ ಗೂಗಲ್ ಮಾಡಿ, ನೀವೇನಾದರೂ ಮಾಡಿ, ನಿಮಗೆ ಆ ಗಜಲಕ್ಷ್ಮಿ ಅಲಂಕಾರ ಅಂತ ಅಂದಿದ ತಕ್ಷಣ ನಿಮಗೆ ಕಾಣೋದೇನು ಅಂತ, ಅಮ್ಮನವರು ದೊಡ್ಡ ತಾವರೆ ಹೂವಿನ ಮೇಲೆ ಕೂತ್ಕೊಂಡಿರ್ತಾರೆ. ಪಕ್ಕದಲ್ಲಿ ದೇವಲೋಕದ ಐರಾವತಗಳ ಆದಂತಹ 2 ಗಜಗಳು, ಎಡಭಾಗಕ್ಕೊಂದು ಬಲಭಾಗಕ್ಕೊಂದು 2 ಬಿಳಿ ಕಲರ್ ಐರಾವತ ಆನೆ ಇರುತ್ತೆ. ಆ ಆನೆ ಹಿಂದೆಗಡೆ ಒಂದು ದೊಡ್ಡದಾಗಿರೋವಂಥ ಆರ್ಚ್ ಇರುತ್ತೆ. ಅದರೊಳಗಡೆ ಸೂರ್ಯನ ಪ್ರಭೆ ಹಿಂದೆಯಿಂದ ಬರ್ತಾ ಇರುತ್ತೆ. ಹಾಗಾಗಿ ಈ ಥರ ಇರುವಂತಹ ಪ್ರಭಾವಳಿ ಇಟ್ಕೊಂಡು ಸೂರ್ಯನ ಕಿರಣಗಳ ಹಿಂದೆಯಿಂದ ಬರ್ತಾ ಇರುತ್ತೆ. ಮತ್ತು ನೀರಿನಲ್ಲಿ ಇರುವಂತಹ ತಾವರೆ ಹೂದ ಪಕ್ಕದಿಂದ 2 ಆನೆಗಳು ಬರ್ತಾ ಇರುತ್ತೆ. ಗಜಲಕ್ಷ್ಮಿ ಅಲಂಕಾರ ಅಂತಂದರೆ ಇದೇನೇ ಕಣ್ಮುಂದೆ ಬರೋದು. ಸೊ ನಾನು ಇವಾಗ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಥರ ಸೆಟಪ್ಪು ಮಾಡಿದ್ದೀನಿ. ಆರ್ಚ್ ಮಾಡಿದ್ದೀನಿ, ದೇವಲೋಕದ ಐರಾವತಗಳು 2 ಮಾಡಿದ್ದೀನಿ, ಆಮೇಲೆ 3 ಕಲರ್ ಕಾಂಬಿನೇಷನ್ ಮಾಡಿ ಹೊಸದಾಗಿ ಯೆಲ್ಲೋ ಕಲರ್ ಒಳಗಡೆ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ತುಂಬ ಸೂಪರಾಗಿ ಅದ್ಭುತವಾಗಿರುವಂತಹ ಒಂದು ಲೋಟಸ್ ಕೂಡ ಮಾಡಿದ್ದೀನಿ. ಎಲ್ಲ ಮಾಡಿ ಥೇಟ್ ಗಜಲಕ್ಷ್ಮಿ ಅಂದರೆ ಹೆಂಗಿರ್ತಾರೆ ಅಂತ ಅನ್ಬೇಕು, ಆ ಥರ ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಹೇಳಿ ಒಂದು ಒಳ್ಳೆ ವಿಡಿಯೋನ ನಿಮಗಾಗಿ ತೊಗೊಂಡು ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ತುಂಬ ಕಷ್ಟಪಟ್ಟು ಇದಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನಪಟ್ಟು ಒಂದು ಒಳ್ಳೆ ವಿಡಿಯೋನ ನಿಮ್ಮ ಕಣ್ಮುಂದೆ ತಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಗಜಲಕ್ಷ್ಮಿ ಅಲಂಕಾರನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಗಜಲಕ್ಷ್ಮಿ ಅಲಂಕಾರ ಹೇಗಿದೆ ಅನ್ನೋದನ್ನು ನೋಡಿದ್ಮೇಲೆ ದಯಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಕೂಡ ತಪ್ಪಿದ್ರೂ ಕೂಡ ಹೇಳಿರಿ, ಸರಿ ಇದ್ರೂ ಕೂಡ ಹೇಳಿ, ತಪ್ಪಿದ್ರೂ ಕೂಡ ಹೇಳಿ. ಮುಂದಿನ ವೀಡಿಯೋಗಳಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ ಅದನ್ನು ತಿದ್ಕೊಳ್ಳೋ ಅಂಥ ಪ್ರಯತ್ನ ಖಂಡಿತ ಪಡ್ತೀನಿ. ನಾವು ವಿಡಿಯೋಗೆ ಹೊಸದಾಗಿರೋದ್ರಿಂದ ಒಂದೊಂದು ಮಿಸ್ಟೇಕ್ ಖಂಡಿತ ಆಗುತ್ತೆ. ಹಾಗಾಗಿ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ದಯಮಾಡಿ ನಿಮಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಅಪ್ಡೇಟ್ಸ್ ನಿಮಗೆ ಮೊದಲು ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಗಜಲಕ್ಷ್ಮಿ ಅಲಂಕಾರನ ನೋಡ್ಕೊಂಡು ಬರೋಣ. ಗಜಲಕ್ಷ್ಮಿ ಅಲಂಕಾರ ಮಾಡೋಕ್ಕೆ ನಾನು ರೆಡ್ ಕಲರ್ 2 ಕಡೆ ಒಂದೇ ಸಮನಾಗಿರುವಂತಹ ಬಾರ್ಡ್ರು ಮತ್ತು ಸಾರಿ 2 ಒಂದೇ ಕಲರ್ ಇರುವಂತಹ ಸಾರಿನ ತೊಗೊಂಡಿದ್ದೀನಿ. ಈ ಸೀರೆನ ನಾನು ಸ್ಟಾರ್ಟಿಂಗಿಂದ ಮಾಡ್ತಾಯಿಲ್ಲ, ಸೆರಗು ಪಾರ್ಟಿಂದ ಪ್ಲೀಟ್ ಮಾಡ್ತಾಯಿದ್ದೀನಿ. ಈ ಸೆರಗು ಪಾರ್ಟಿಂದ ಪ್ಲೀಟ್ ಸ್ಟಾರ್ಟ್ ಮಾಡಿ 3 ಇಂಚಿನ ನೆರಿಗೆನ ಮಾಡ್ಕೋತಾ ಹೋಗ್ತಾಯಿದ್ದೀನಿ. ಈ ರೆಡ್ ಕಲರ್ ಸಿಲ್ಕ್ ಸಾರಿ ತೊಗೊಂಡಿರೋದ್ರಿಂದ ನಾನು ಸ್ವಲ್ಪ ಈಸಿಯಾಗಿದೆ ಪ್ಲೀಟ್ ಮಾಡೋಕ್ಕೆ. 3 ಇಂಚಿನ ಒಂದು 16 ಪ್ಲೀಟ್ಗಳನ್ನು ಮಾಡಿಕೊಂಡು ಒಂದು ಪಿನ್ನನ್ನು ಅಪ್ರಾಕ್ಸಿಮೇಟಾಗಿ ಹಾಕೋತಾ ಇದ್ದೀನಿ. ಇವಾಗ ಇದನ್ನೇನು ನಾನು ಸಮನಾಗಿ ಜೋಡಿಸಿಲ್ಲ, ಅಪ್ರಾಕ್ಸಿಮೇಟಾಗಿ ಹಾಕಿದ್ದೀನಿ. ಈ ಬದಿನಲ್ಲಿ 2 ಬದಿನಲ್ಲೂ ಒಂದೇ ಸಮನಾಗಿ ಪಿನ್ ಹಾಕ್ಕೊಳ್ಳಿ. ಈ ಪಿನ್ ಹಾಕೊಂಡ್ಮೇಲೆ ಒಂದು ಚೇರ್ ಮೇಲೆ ಕೂತ್ಕೊಂಡು ನಿಧಾನವಾಗಿ ಈ ಹಾಕಿರೋ ಪಿನ್ನನ್ನೆಲ್ಲ ಬಿಚ್ಚಿ ನಿಧಾನವಾಗಿ ಒಂದೊಂದೇ ನೆರಿಗೆನ ಜೋಡಿಸ್ತಾ ಹೋಗ್ತಾಯಿದ್ದೀನಿ. ಒಂದೇ ಸಮನಾಗಿ ಆ ಬಾರ್ಡ್ರ್ ಪಟ್ಟಿ ಏನಿರುತ್ತೋ ಆ ಪಟ್ಟಿ ಒಂದೇ ಸಮನಾಗಿ ಬರಬೇಕು. ಆ ಥರ ನೀಟಾಗಿ ಒಳಗಡೆ ಏನಾದರೂ ಸಿಕ್ಕಾಕೊಂಡಿದ್ರೆ ಬಿಡಿಸಿ, ಒಂದು ಬಿಡದೇ ಇರೋ ಥರ ಎಣಿಸ್ಕೊಂಡು ಒಂದು 16ರಿಂದ 17 ನೆರಿಗೆ ಬರೋ ಥರ ಮಾಡಿಕೊಂಡು 3 ಇಂಚಿನ ನೆರಿಗೆ ಮಾಡಿಕೊಂಡು ಎಲ್ಲವನ್ನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಒಂದೇ ಸಮನಾಗಿ ಜೋಡಿಸಿ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ನೋಡ್ಕೊಳ್ಳಿ. ಇವಾಗ ನೋಡಿ, ಒಂದು 16 ಪ್ಲೀಟು ಇರೋವಂತಹ ಒಂದು ಚಿಕ್ಕದಾಗಿರುವಂತಹ ಕುಚ್ಚು ರೆಡಿಯಾಗಿದೆ. ನೋಡ್ಕೊಳ್ಳಿ, ಈ ಥರ ಒಂದೇ ಸಮನಾಗಿ ಜೋಡಿಸ್ಕೊಂಡ್ರೆ ಈ ಥರ ಕುಚ್ಚು ಥರ ನೀಟಾಗಿ ಕಾಣಿಸ್ತಿರುತ್ತೆ. ಸೊ ಒಂದು ಬದಿನಲ್ಲಿ ಈ ಥರ ಆದಮೇಲೆ ಇನ್ನೊಂದು ಬದಿನಲ್ಲೂ ಕೂಡ ಇದೇ ಥರ ಹಾಕಿರೋ ಪಿನ್ನನ್ನೆಲ್ಲ ಬಿಚ್ಚಿ ಒಂದೇ ಸಮನಾಗಿ ಎಲ್ಲವನ್ನು ಆ ಬಾರ್ಡ್ರ್ ಪಟ್ಟಿ ಏನಿರುತ್ತೋ ಆ ಪಟ್ಟಿನ ನೀವು ಒಂದೇ ಸಮನಾಗಿ ಜೋಡಿಸ್ಕೋಬೇಕು ಅಷ್ಟೇ. ಅದನ್ನು ಪಟ್ಟಿನ ಜೋಡಿಸ್ಕೊಂಡು ಈ ಕಡೆ ಬದಿನಲ್ಲೂ ಕೂಡ ಅದೇ ಥರ ಪಿನ್ ಮಾಡ್ಕೊಳ್ಳಿ. ಸರಿ ನೋಡಿ, ಇವಾಗ 2 ಬದಿನಲ್ಲೂ ಒಂದೇ ಥರ ಪಿನ್ನ ಮಾಡ್ಕೊಂಡಿದ್ದೀನಿ. ಒಂದೇ ಥರ ಪಿನ್ನನ್ನು ಮಾಡಿಕೊಂಡು ಹಾಫ್ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಹಾಫ್ ಫೋಲ್ಡ್ ಎಲ್ಲಿಗೆ ಬರುತ್ತೆ ಸೆಂಟರ್ಗೆ ನೋಡಿಕೊಂಡು ಮಧ್ಯದಲ್ಲಿ
ಬಂದಿರೋ ಎಲ್ಲ ನೆರಿಗೆಯನ್ನು ಒಂದು ಒಳಗಡೆ ಬಿಡದೇ ಇರೋ ಥರ ಜೋಡಿಸಿ ಅದನ್ನು ಎಣಿಸ್ಕೊಂಡು ನೀವು 16 ನೆರಿಗೆ ಏನು ಮಾಡಿ ಇಟ್ಕೊಂಡಿದ್ವೋ ಆ 16 ನೆರಿಗೆನೂ ಎಣಿಸ್ಕೊಂಡು ನೀಟಾಗಿ ಒಂದು ಸೇಫ್ಟಿ ಪಿನ್ನಿಂದ ಸೆಂಟ್ರಲ್ಲಿ ಕೂಡ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ಸೆಂಟ್ರಲ್ಲಿ ಕೂಡ ಸೆಕ್ಯೂರ್ ಮಾಡಿ ಆದಮೇಲೆ ನೋಡಿ, ಎರಡನ್ನೂ ಮಡಚಿದ್ರೆ ಈ ಥರ ಎರಡೂ ಸೇರಿದ್ರೆ ಈ ಥರ ಒಂದು ದೊಡ್ಡ ಕುಚ್ಚು ತುಂಬ ಚೆನ್ನಾಗಿರುವಂತಹ ಪ್ಲೀಟು ನಿಮಗೆ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಏನು ಮಾಡೋಣ ಅಂತಂದರೆ, ಈ 2 ಮೀಟ್ರ್ ಬಿಟ್ಟಿದ್ದೀನಿ ನಾನು ಸಾರಿಯಿಂದ ಈ ಕಡೆ ಬದಿನಲ್ಲಿ. ಸ್ಟಾರ್ಟಿಂಗ್ ಏನಿತ್ತು ನೋಡಿ, ಅದು 2 ಮೀಟ್ರ್ ಬಿಟ್ಟಿದ್ದೀನಿ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 2 ಮೀಟ್ರ್ ಬಿಟ್ಟಿರೋದನ್ನು ನೀಟಾಗಿ ಹರಡಿಕೊಂಡು, ಸ್ಟಾರ್ಟಿಂಗ್ ಪಾರ್ಟ್ ಏನಿದೆ ನೋಡಿ ಅದನ್ನು ನೀಟಾಗಿ ಹರಡಿಕೊಂಡು ಒಂದು ಐರನ್ ಮಾಡೋ ಥರ ಕೈಯಲ್ಲೇ ಹಾಗೆ ಮಾಡಿ 3 ಇಂಚಿನ 4 ಪ್ಲೀಟ್ ಮಾಡ್ತಾಯಿದ್ದೀನಿ ನಾನಿವಾಗ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 3 ಇಂಚಿಂದು 4 ಪ್ಲೀಟ್ ಮಾಡ್ತಾಯಿದ್ದೀನಿ. ಈ 4 ಪ್ಲೀಟನ್ನು ಮಾಡಿ ಸ್ಟಾರ್ಟಿಂಗ್ ಏನಿದೆ ಆ ಸ್ಟಾರ್ಟಿಂಗ್ ಹತ್ರ ಒಂದು ಸೇಫ್ಟಿ ಪಿನ್ನಿಂದ ಇವಾಗ ನಾನು ಸೆಕ್ಯೂರ್ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ. ಇದಾದ ನಂತರ ನೀವು ಈ 1 ಮೀಟ್ರ್ ಬಿಟ್ಟು, ಸ್ಟಾರ್ಟಿಂಗ್ ಏನಿದೆ ಅದರಿಂದ 1 ಮೀಟ್ರ್ ಬಿಟ್ಟು ಇನ್ನೊಂದು ಸೇಫ್ಟಿ ಪಿನ್ ಹಾಕಿ ಇದನ್ನು ಕೂಡ ಸೆಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ, 1 ಮೀಟ್ರಷ್ಟನ್ನು ನಾನು ಪಿನ್ ಮಾಡ್ಕೊಂಡಿದ್ದೀನಿ. ಇನ್ನೂ 1 ಮೀಟ್ರಿಗೆ ನಾನು ಪಿನ್ ಮಾಡಿಲ್ಲ, ಹೇಗಿದೆ ಹಾಗೆ ಬಿಟ್ಟುಬಿಟ್ಟಿದ್ದೀನಿ. ಇವಾಗ ನಮ್ಮ ಸೀರೆ ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಟ್ಬಿಡೋಣ. ಈ ಸೈಡ್ಗೆ ಇಟ್ಟಾದಮೇಲೆ ಲೋಟಸ್ ಇಟ್ಕೊಂಡಿದ್ದೀನಿ, ನಾನು ಮಾಡಿರೋ ಅಂತಹ ಟ್ರೈ ಕಲರ್ ಲೋಟಸ್ಸು. ಅದ್ರ ಮೇಲೆ ನಾನು 2 ಇಂಚಿನ ಒಂದು ಫಾರ್ಮ್ ಶೀಟ್ ಹಾಕಿದೆ. ಆ ಫಾರ್ಮ್ ಶೀಟ್ ಒಂದು ಸ್ವಲ್ಪ ಎತ್ತರ ಬರಲಿ ಅಂತ ಹಾಕಿದೆ. ಆ ಫಾರ್ಮ್ ಶೀಟ್ ಹಾಕಿದ್ರೆ ಯಾಕೋ ಸ್ವಲ್ಪ ಶೇಕ್ ಆಗ್ತಾ ಇದೆ, ನನಗೆ ಯಾಕೋ ಇದು ಸೇಫ್ಟಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ದಯಮಾಡಿ ಯಾರೂ ಈ ಫಾರ್ಮ್ ಶೀಟ್ ಹಾಕಬೇಡಿ. ನಾನು ಕೂಡ ಈ ಫಾರ್ಮ್ ಶೀಟ್ನ ತೆಗೆದುಬಿಟ್ಟಿದ್ದೀನಿ. ಡೈರೆಕ್ಟ್ ಲೋಟಸ್ ಮೇಲೆ ಕೂರಿಸ್ಬಿಡಿ. ಸೊ ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ, 2 ಕಾಲನ್ನು ನನಗೆ ಈ ಪೋಸ್ಚರಲ್ಲಿ ಬೇಕಾಗಿದ್ದರಿಂದ ಕಾಲನ್ನು ಈ ಥರ ಸೆಟ್ ಮಾಡಿ ನೋಡಿದೆ. ಈ ಥರ ಸುಮ್ಮನೆ ಹಂಗೆ ಇಟ್ಟಿದ್ದೀನಿ, ದಾರ ಕಟ್ಬಿಟ್ಟು. ಆಮೇಲೆ ಅದನ್ನು ತೆಗೆದು ಇಟ್ಟಿದ್ದೀನಿ. ಫಸ್ಟು ಸೀರೆ ಹಾಕ್ಬಿಡೋಣ ಅಂತ. ಈಗ ಸೀರೆನ ಏನು ಮಾಡಿದ್ದೀನಿ ಅಂದರೆ, ಬಿನ್ನಿಗೆ ಕಂಠದ ಹತ್ರ ಏನು ವೆಲ್ಡಿಂಗ್ ಮಾಡಿದ್ನೋ ಅದ್ರ ಕೆಳಗಡೆಯಿಂದ ಸೀರೆನ ತೊಗೊಂಡು ಬಂದು ಎರಡನ್ನೂ ಸಮನಾಗಿ ಜೋಡಿಸ್ಕೊತಾ ಇದ್ದೀನಿ. ಸೀರೆ ಬಾರ್ಡ್ರನ್ನ ಸಮನಾಗಿ ಜೋಡಿಸಿ ಒಂದು ದೊಡ್ಡದಾಗಿರುವಂತಹ ಸೇಫ್ಟಿ ಪಿನ್ ತೊಗೊಂಡು ಎರಡೂ ಕಡೆ ಏನು ನೆರಿಗೆ ಮಾಡಿಟ್ಟಿದ್ವೋ ಆ ನೆರಿಗೆನೆಲ್ಲ ಸೇರಿಸಿ ಪಿನ್ ಮಾಡ್ಕೊತಾ ಇದ್ದೀನಿ. ಕೆಳಗಿನ ಭಾಗ ಎರಡೂ ಒಂದೇ ಸಮನಾಗಿ ಬರಬೇಕು, ಆ ಥರ ನೀವು ನೋಡಿಕೊಂಡು ಪಿನ್ ಮಾಡಬೇಕು. ಅದಾದಮೇಲೆ ಇವಾಗ ನಾನು ನೋಡಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಎರಡೂ ಭಾಗದ ನೆರಿಗೆಯನ್ನು ಈ ಕಡೆ ಎಡಭಾಗಕ್ಕೆ ತಿರುಗಿರೋ ಥರ ಸ್ವಲ್ಪ ತಿರುಗಿಸ್ತಾ ಇದ್ದೀನಿ ಒಳಗಡೆ. ಈ ಪಾಯಿಂಟ್ನ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಇದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇದನ್ನು ಗಮನಿಸ್ಕೊಂಡೇ ಇರಬೇಕು. ಇದಾದಮೇಲೆ ಈ ಸೀರೆದು ನೋಡಿ 1 ಮೀಟ್ರ್ ಏನಿತ್ತೋ ಹಾಗೆ ಬಿಟ್ಬಿಟ್ಟೆ. ಇನ್ನೂ 1 ಮೀಟ್ರ್ ಏನಿತ್ತೋ ಅದನ್ನು ಮುಂಭಾಗಕ್ಕೆ ಎಳ್ಕೊತಾ ಇದ್ದೀನಿ, ಪುಲ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಗಮನಿಸ್ಕೊಳ್ಬೇಕು ನೀವು. ಈ ಕಡೆ ಕೂಡ ಹಾಗೆ ಎಳ್ಕೋಬೇಕು. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 2 ಸತಿ ನೋಡ್ಕೊಳ್ಳಿ, ಬೇಕಂದರೆ ಹಿಂದಕ್ಕೆ ಹೋಗಿ. ಎಳ್ಕೊಂಡಿದ್ದೀನಿ. ಏನಕ್ಕೆ ಎಳ್ಕೊಂಡಿದ್ದೀನಿ ಅಂದರೆ, ಇದು ಕಾಲು ಹಾಕೋಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಬಟ್ಟೆ ಇದೇನೆ ನಮಗೆ. ಎರಡೂ ಕಡೆಯೂ ಇದೆ, ನೋಡ್ಕೊಳ್ಳಿ ನೀವು ಇವಾಗ. ಸೊ ಇದಾದಮೇಲೆ ಈ ಯಾವಾಗಲೂ ಈ ನೆರಿಗೆ, ಸೆಂಟರಲ್ಲಿರೋ ನೆರಿಗೆ ಎಡಭಾಗಕ್ಕೆ ತಿರ್ಕೊಂಡಿರ್ಬೇಕು. ಎರಡನ್ನೂ ಒಳಗಡೆ ಕೈ ಹಾಕಿ ನೀಟಾಗಿ ಪ್ರೆಸ್ ಮಾಡಿ ಇಟ್ಬಿಡಿ. ಸೊ ನಾನು ಇವಾಗ ಕಾಲನ್ನು ಇಟ್ಕೋತಾ ಇದ್ದೀನಿ, 2 ಕಾಲನ್ನು ಇಟ್ಕೋತಿದ್ದೀನಿ. ಆವಾಗಲೇನು ಹೊಲ್ಕೊಂಡು ಇಟ್ಕೊಂಡಿದ್ದೀನಲ್ಲ ಹಿತ್ತಾಳೆದು, ಈ ಕಾಲನ್ನು ಇಟ್ಕೋತಾ ಇದ್ದೀನಿ. ಈ ಕಾಲನ್ನು ಇಟ್ಕೊಂಡು ಇವಾಗ ನೋಡ್ಕೊಳ್ಳಿ, ನಿಮ್ಗೆ ಅರ್ಥವಾಗಲಿ ಅಂತ ಈ ಥರ ತೋರಿಸ್ತಾ ಇದ್ದೀನಿ ನಾನು. 2 ಕಾಲನ್ನು ಈ ಥರ ಇಟ್ಕೊಂಡಿದ್ದೀನಿ. ಪದ್ಮಾಸನದಲ್ಲಿ ಕೂರಿಸ್ಬೇಕಲ್ಲ, ಅದಕ್ಕೋಸ್ಕರ ಈ ಥರ ಇಟ್ಟು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಒಂದೊಂದೇ ಕಾಲಿಗೆ ನಾವು ಫಿನಿಶಿಂಗ್ ಮಾಡ್ತಾ ಹೋಗೋಣ. ಸೊ ಈ ನೆರಿಗೆಯಿಂದ ಏನು ಒಂದು 10 ಇಂಚ್ ದೂರದಲ್ಲಿ ತೊಗೊಳ್ಳಿ, ನೆರಿಗೆ ಪಕ್ಕಕ್ಕೆ ತೊಗೊಳ್ಬೇಡಿ. ಈ ನೆರಿಗೆಯಿಂದ ಒಂದು 10 ಇಂಚ್ ಗ್ಯಾಪ್ ಬಿಟ್ಟು ದೂರಕ್ಕೆ ಕಾಲನ್ನು ಫಿಟ್ಟಿಂಗ್ ಮಾಡ್ತಾ ಹೋಗಿ. ಈ ಕಾಲಿಗೆ ಏನಿತ್ತೋ ಸೀರೆ ಅದನ್ನು ನೀಟಾಗಿ ಸ್ಪಷ್ಟವಾಗಿ ಸುತ್ತಿ, ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಈ ಕಾಲಿಗೆ ಹಾಕಿದ ಬಟ್ಟೆನ ನೀಟಾಗಿ ಎರಡನ್ನೂ ಲೇಯರ್ನೂ ನೀಟಾಗಿ ಸುತ್ತಕೊಂಡು ಗಟ್ಟಿಯಾಗಿ ಫಿಟ್ಟಿಂಗ್ ಬರೋವರೆಗೂ ಸುತ್ತಿ ಅದಕ್ಕೆ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿ. ಕೆಳಗಡೆ ಬದಿ ಮತ್ತು ಮೇಲ್ಗಡೆ ಬದಿ ಎರಡನ್ನೂ ಸೇರಿಸಿ, ಕೆಳಗಡೆ ಲೇಯರು ಮೇಲ್ಗಡೆ ಲೇಯರು ಎರಡನ್ನೂ ಸೇರಿಸಿ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಸೊ ನಿಮಗೆ ಈ ಕಾಲು ಕಾಣಲಿಲ್ಲ ಅಂದರೆ ನಿಮಗೆ ಎಡಗಾಲಲ್ಲಿ ತೋರಿಸ್ತೀನಿ, ನೋಡ್ಕೊಂಬಿಡಿ ಅದನ್ನು ಕೂಡ. ಈ ಹಂತದಲ್ಲಿ ಕೂಡ ಸೀರೆ ಸೆರಗು ನೆರಿಗೆ ಆ ಕಡೆ ಟರ್ನ್ ಆಗಿದೆ. ನೀವು ಎಡಭಾಗಕ್ಕೆ ತಿರುಗಿಸಿ ಅದ್ರ ಮೇಲೆ ಕಾಲಿಡಿ.
ಅದಾದಮೇಲೆ ಇವಾಗ ಇನ್ನೊಂದು ಕಾಲಿಗೆ ಸುತ್ತಾ ಇದ್ದೀನಿ. ಇದನ್ನು ನೀವು ಗಮನಿಸ್ಕೊಳ್ಳಿ. ಆ ಕಾಲು ಸ್ವಲ್ಪ ಸರಿಯಾಗಿ ರೆಕಾರ್ಡ್ ಆಗಿಲ್ಲ, ಹಾಗಾಗಿ ಈ ಕಾಲು ನೋಡ್ಕೊಳ್ಳಿ ಹೇಗೆ ಸುತ್ತೋದು ಬಟ್ಟೆ ಅಂತ. ನೀಟಾಗಿ ಒಂದು ಟ್ರಯಾಂಗಲ್ ಶೇಪ್ ಮಾಡಿಕೊಂಡು ಎರಡನ್ನು ಸ್ಪಷ್ಟವಾಗಿ ಟೈಟ್ ಬರೋವರೆಗೂ ಗಟ್ಟಿಯಾಗಿ ಸುತ್ತಿ ಟೈಟ್ ಬರೋವರೆಗೂ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಒಂದು 4-5 ಇಂಚ್ ಬಿಟ್ಟು ಮೇಲಕ್ಕೆ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ. ಅದು ಗಟ್ಟಿಮುಟ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಕೆಳಗಡೆ ಇರೋ ಲೇಯರ್ಗೆ ಸೇರಿಸಿ ಹಾಕಿದ್ರೆ ಸೊ ಈ ಥರ ಪಿನ್ ಹಾಕಿ ಆದಮೇಲೆ ಇವಾಗ ನಮ್ಮ ಪಾದಗಳು ಎರಡೂ ರೆಡಿಯಾಗಿರುತ್ತೆ. ನೋಡ್ಕೊಳ್ಳಿ, ಎರಡೂ ಪಾದಗಳು ಇವಾಗ ರೆಡಿಯಾಗಿದೆ. ಕರೆಕ್ಟಾಗಿ ಪದ್ಮಾಸನದ ಶೇಪಲ್ಲಿ ಕಾಣಿಸ್ತಾ ಇದೆ. ಸೊ ನೋಡ್ಕೊಳ್ಳಿ, ಈ ಕಾಲು ನೋಡ್ಕೊಳ್ಳಿ, ಸ್ಪಷ್ಟವಾಗಿ ನೀಟಾಗಿ ಫಿಟ್ಟಿಂಗ್ ಬಂದಿದೆ. ಈ ಕಾಲು ಕೂಡ, ಬಲಗಡೆ ಕಾಲು ಕೂಡ ನೀವು ನೋಡಿ ಸ್ವಲ್ಪ 10 ಇಂಚ್ ದೂರದಲ್ಲಿ ಬಿಟ್ಟು ಹಾಕಿದ್ರೆ ಫ್ಲೆಕ್ಸಿಬಲಾಗಿ ಟರ್ನ್ ಮಾಡ್ಬೋದು. ಪಕ್ಕಕ್ಕೆ ಹಾಕಿದ್ರೆ ನೀವು ಶೇಕ್ ಮಾಡೋದಕ್ಕೆ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಸೊ ನೀವು 10 ಇಂಚ್ ದೂರ ಬಿಟ್ಟು ಹಾಕಿದ್ರೆ ನೆರಿಗೆ ಏನಿದೆ ಅದಕ್ಕಿಂತ ಒಂದು 10 ಇಂಚ್ ದೂರ ಬಿಟ್ಟು ಹಾಕಬೇಕು. ಈ ಹಂತದಲ್ಲಿ ನಾನು ರೆಡ್ ಕಲರ್ದು ಫಾರ್ಮ್ ಶೀಟ್ ಏನು ಹಾಕಿದ್ದೀನೋ ಅದನ್ನು ತೆಗೆದುಬಿಟ್ಟಿದ್ದೀನಿ, ಅದು ರೆಕಾರ್ಡ್ ಆಗಿಲ್ಲ. ಆದಮೇಲೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ವೈಟ್ ಕಲರ್ ಕಾಟನ್ ದಾರ ತೊಗೋತಾ ಇದ್ದೀನಿ. ನೀವು ಇದಿಲ್ಲ ಅಂದರೆ ನೀವು ಯಾವ್ದು ಬೇಕಂದ್ರೂ ತೊಗೋಬೋದು. ಸ್ವಲ್ಪ ದಪ್ಪದಾಗಿರುವಂತಹ ದಾರ ತೊಗೊಳ್ಳಿ. ಎರಡೂ ಕಾಲನ್ನು ಮೇಲಕ್ಕೆತ್ತಿ ಈ ನೀವು ಎಡಭಾಗಕ್ಕೆ ಏನು ತಿರುಗಿಸಿಟ್ಟಿದ್ದೀರ ನೋಡಿ ನೆರಿಗೆ, ಅದು ಹಿಂದೆ ಮುಂದೆ ಹೋಗಬಾರ್ದು, ಶೇಕ್ ಆಗಬಾರ್ದು ಅಂತ ಹೇಳಿ ನಾನು ಈ ದಾರಾನ ಕಟ್ತಾ ಇದ್ದೀನಿ. ಈ ದಾರಾನ ನಾನು ಆಮೇಲೆ ಕಟ್ ಮಾಡಿಬಿಡ್ತೀನಿ. ಈ ದಾರದಿಂದ ಏನು ಅವಶ್ಯಕತೆ ಇಲ್ಲ. ಆದರೆ ಏನು ಅಂದರೆ ಪದೇ ಪದೇ ಅದು ಎಡಗಡೆಗೆ ತಿರ್ಕೊಂಬಿಡ್ಬಾರ್ದು, ಬಲಗಡೆಗೆ ತಿರ್ಕೊಂಬಿಡ್ಬಾರ್ದು. ಎಡಗಡೆಯಲ್ಲಿ ನಾನು ಏನು ಇಟ್ಟಿದ್ದೀನೋ ಅದೇ ಥರ ಇರಲಿ ಅಂತ ಹೇಳಿ ಒಂದು ದಾರದಿಂದ ನಾನು ಸುಮ್ಮನೆ ಹಂಗೆ ಒಂದು ಅಪ್ರಾಕ್ಸಿಮೇಟ್ ಆಗಿ ಕಟ್ಕೊಂಡಿದ್ದೀನಿ, ನಿಮಗೆಲ್ಲ ತೋರಿಸ್ಲಿಕ್ಕೋಸ್ಕರ ಅಂಥೇಳಿ. ಸೊ ಇದೆಲ್ಲ ಆದಮೇಲೆ ಇವಾಗ ನಮ್ಮದು ಕಾಲು ಎರಡು ರೆಡಿಯಾಗಿದೆ. ಸೊ ಕಾಲು ರೆಡಿ ಆದಮೇಲೆ ಈಗ ಅಪ್ಪರ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ. ಈಗ ಏನು ಮಾಡಿದ್ದೀನಿ ಅಂದರೆ, ನಾವು ಒಂದು ಬಿನ್ನಿಗೆ ಮೇಲೆ ಕಳಿಸೋದು ಚೊಂಬನ್ನ ಇಟ್ಕೊಂಡು ನನ್ನ ಕೈ ಏನು ಹೊಲ್ಕೊಂಡು ಇಟ್ಕೊಂಡಿದ್ದೆ ನೋಡಿ, ನಾನು ಹಿತ್ತಾಳೆ ಕೈ ಹೊಲ್ಕೊಂಡು ಇಟ್ಕೊಂಡಿದ್ದೀನಿ. ಆ ಹಿತ್ತಾಳೆ ಕೈನ ಡೈರೆಕ್ಟಾಗಿ ಚೊಂಬಿಟ್ಬಿಟ್ಟು ಚೊಂಬಿಗೆ ಕೋಲನ್ನು ಕಟ್ಟಿ ಇಟ್ಬಿಟ್ಟು ಡೈರೆಕ್ಟಾಗಿ ಕೋಲಿಗೆ ಹೊಲಿತಾ ಇದ್ದೀನಿ ನಾನು. ಸೊ ಇದೇನು ತುಂಬ ಗಟ್ಟಿಯಾಗಿ ಹೊಲಿಬೇಕು ಅಂತ ಏನಿಲ್ಲ, ಸುಮ್ಮನೆ ಇದಕ್ಕೊಂದು ಬಿದೋಗದೆ ಇರೋ ಥರ ಒಂದು ಚಿಕ್ಕದಾಗಿರೋ ಒಂದು 2-3 ಹೊಲಿಗೆ ಹಾಕ್ಕೊಂಡ್ರೆ ಸಾಕು. ಹೊಲಿಗೆ ಹಾಕ್ಕೊಂಡು ಗಟ್ಟಿಯಾಗಿ ಕಟ್ಟಿದ್ರೆ ಸಾಕು. ಯಾಕಂದರೆ ಕೆಳಗಡೆ ಕಂಬಿ ಇದೆ ಸಪೋರ್ಟ್ಗೆ, ಕೆಳಗಡೆ ಬಿನ್ನಿಗೆ ಆ ಸಪೋರ್ಟ್ ತೊಗೊಂಡು ನಾವು ಕೈನ ಕೂರಿಸ್ತಾ ಇದ್ದೀವಿ. ಸೊ ಇವಾಗ ನೀವು ನೋಡ್ಕೋಬೋದು, ಇವಾಗ ಬಲಗಡೆ ಕೈನ ಹೊಲಿತಿದ್ದೀನಿ. ಇದನ್ನು ಕೂಡ ಹಾಗೇ ಒಂದು 2 ರೌಂಡು ಹೊಲಿದ್ರೆ ಸಾಕು, ಇದು ಫಿಟ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಇದೇನು ಗಟ್ಟಿಯಾಗಿ ಇದೇನು ಗಟ್ಟಿಗೆ ಹೊಲಿದು ಕಷ್ಟಪಡಬೇಕಾಗಿರೋಂಥ ಅವಶ್ಯಕತೆ ಏನೂ ಇಲ್ಲ. ಸ್ವಲ್ಪ ಹೊಲ್ಕೊಂಡ್ರೆ ಗಟ್ಟಿಯಾಗಿ ಫಿಟ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಈ ಹಿತ್ತಾಳೆ ಹಸ್ತಪಾದಗಳು ಸ್ವಲ್ಪ ವೆಯ್ಟ್ ಇರುತ್ತೆ. ಈ ಕಂಬಿ ಇರೋದ್ರಿಂದ ನಾವು ಎಷ್ಟೇ ವೆಯ್ಟ್ ಹಾಕಿದ್ರೂ ಆ ಕಂಬಿ ಎಲ್ಲ ವೆಯ್ಟನ್ನು ತಡ್ಕೊಳ್ಳುತ್ತೆ. ಸ್ವಲ್ಪ ಹಿಂಗೆ ಚೊಂಬಿನ ಕುತ್ತಿಗೆ ಕಟ್ಟಿರುವಂತಹ ಕೋಲ್ಗೆ ಒಂದು 2 ಟಾಕ ಹಾಕಿ ಕಟ್ಕೊಂಡ್ರೆ ಸಾಕು. ನಾವು ತುಂಬ ಫೋರ್ಸ್ ಮಾಡಿ ಹೊಲಿಯೋಷ್ಟು ಏನೂ ಇಲ್ಲ. ಸೊ ಇವಾಗ ಕೈ ಕಾಲು ಹೊಲಿದು ರೆಡಿಯಾಗಿದೆ ನೋಡಿ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಈ ಥರದ್ದು ಗೋಲ್ಡ್ ಕಲರ್ ಸ್ಟ್ರಿಂಗ್ ಸಿಕ್ಕುತ್ತೆ ನಿಮಗೆ, ಕಂಬಿ. ಈ ಕಂಬಿಯಿಂದ ಸಣ್ಣದಾಗಿರುವಂತಹ ಕಂಬಿ ಕಾಣದಿರೋ ಥರ, ಯಾಕಂದರೆ ಇದು ನಾವು ಕೂರಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಶೇಕ್ ಆಗಬಾರ್ದು. ನಾವು ಬ್ಲೌಸ್ ಹಾಕಿದ್ರು, ಒಡವೆ ಹಾಕಿದ್ರು, ಏನೇ ಮಾಡಿದ್ರು ಹಿಂದಕ್ಕೆ ಮುಂದಕ್ಕೆ ಹೋಗೋದು ಆ ಥರ ಆಗಬಾರ್ದು ಅಂಥೇಳಿ ನಾನು ಏನು ಮಾಡಿದ್ದೀನಿ, ಗೋಲ್ಡ್ ಕಲರ್ ಸ್ಟ್ರಿಂಗ್ ಕಂಬಿನ ತಗೊಂಡು ಗಟ್ಟಿಯಾಗಿ ಸುತ್ತಬಿಟ್ಟಿದ್ದೀನಿ. ಇದು ಎಲ್ಲ ಕಡೆ ಸಿಕ್ಕುತ್ತೆ, RC ಸೈಂಟಿಫಿಕಲ್ಲಿ ಸಿಕ್ಕುತ್ತೆ, ಚಿಕ್ಕಪೇಟೆಯಲ್ಲಿ ಎಲ್ಲ ಕಡೆ ಸಿಕ್ಕುತ್ತೆ, ಡೆಕೋರೇಷನ್ ಐಟಮ್ಸ್ ಸಿಗೋ ಕಡೆ ಎಲ್ಲ ಕಡೆ ಸಿಗುತ್ತೆ ಈ ಗೋಲ್ಡ್ ಕಲರ್ ಸ್ಟ್ರಿಂಗು. ಸೊ ಎರಡೂ ಕೈಗಳಿಗೂ ಕೂಡ ಹಾಗೆ ಕಟ್ಬಿಡ್ತಾ ಇದ್ದೀನಿ. ಸೊ ನೋಡಿ, ನಾನು ಈ ಹಂತದಲ್ಲಿ ಥರ್ಮಾಕೋಲ್ ಫಾರ್ಮ್ ಶೀಟ್ ಕೆಳಗೆ ಏನು ಇಟ್ಟಿದ್ದೀನಿ ಅದನ್ನು ತೆಗೆದುಬಿಟ್ಟಿದ್ದೀನಿ. ಅದನ್ನು ಗಮನಿಸ್ಕೊಳ್ಳಿ, ದಯಮಾಡಿ ಯಾರೂ ಥರ್ಮಾಕೋಲ್ ಫಾರ್ಮ್ ಶೀಟ್ ಇಡಬೇಡಿ. ಲೋಟಸ್ ಏನಿದೆ ಡೈರೆಕ್ಟ್ ಲೋಟಸ್ ಮೇಲೆ ದೇವರನ್ನ ಕೂರಿಸ್ಬಿಡಿ. ಇವಾಗ ನಿಮಗೆಲ್ಲ ಕಾಣಲಿ, ನಾನು ಕಂಬಿ ಇಟ್ಟಿರೋದು ಸ್ಪಷ್ಟವಾಗಿ ಕಾಣಲಿ ಅಂಥೇಳಿ ನೋಡಿ ತೋರಿಸ್ತಾ ಇದ್ದೀನಿ. ಒಂದು ಗೋಲ್ಡ್ ಕಲರ್ ಕಂಬಿನ ಈ ಥರ ಸುಮ್ಮನೆ ಅದಕ್ಕೆ ಹಾಕಿ ಸುಮ್ಮನೆ ಕಟ್ಟಿದ್ದೀನಿ, ಯಾಕಂದರೆ ಆ ಕಡೆ ಈ ಕಡೆ ಶೇಕ್ ಆಗಬಾರ್ದು ಅಂತ. ನೋಡಿ, ಹಿಂದೆಗಡೆ ಫಿನಿಶಿಂಗ್ ಈ ಥರ ಬಂದಿದೆ. ಹಿಂದೆ ಮುಂದೆ ಎಲ್ಲ ಕಂಪ್ಲೀಟಾಗಿ ನಿಮ್ಗೆ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ಹಿಂದೆ ಮುಂದೆ ಎಲ್ಲ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ. ಯಾವುದೇ ಕಾರಣಕ್ಕೂ ಡೌಟ್ ಬರಬಾರ್ದು ನಿಮಗೆ ಹೇಗೆ ಕಟ್ಟಿದ್ದಾರೆ ಅನ್ನೋದು ತಿಳ್ಕೊಳ್ಳಿ ಅಂತ ಹೀಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಇಷ್ಟು ಮಾಡಿದ್ರೆ ಕೈ ಕಾಲು ಫಿಕ್ಸ್ ಮಾಡಿದ್ದಾಯಿತು. ಇವಾಗ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ನಾನೊಂದು ಹೊಸ ಥರ ಬ್ಲೌಸ್ ರೆಡಿ ಮಾಡಿದ್ದೀನಿ ಅಂತ. ಸೊ ಈಗ ರೆಡ್ ಕಲರ್ ಬ್ಲೌಸ್ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆ ರೆಡ್ ಕಲರ್ ಬ್ಲೌಸ್ನ ರೆಡಿ ಮಾಡ್ಕೊಂಡಿರೋದನ್ನು ನೀಟಾಗಿ ಹಾಕಿ ಕಟ್ಕೋತಾ ಇದ್ದೀನಿ. ಚೊಂಬಿಗೆ ಏನಿದೆಯೋ ಅದಕ್ಕೆ ಕಟ್ಕೋತಾ ಇದ್ದೀನಿ.
ಇದು ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದು ಒಂಥರ ಕವಚ ಥರ ವರ್ಕ್ ಆಗುತ್ತೆ, ಬಾಡಿ ಸ್ಟ್ರಕ್ಚರ್ ಸೂಪರಾಗಿ ಕಾಣಿಸುತ್ತೆ. ಇದು ದೊಡ್ಡದಕ್ಕಾದರೂ ಕಟ್ಬೋದು, ಚಿಕ್ಕ ಬಿನಿಗೆಗಾದರೂ ಕಟ್ಬೋದು. ಇದು ನಾನೊಂದು ಹೊಸ ಥರ ಐಡಿಯಾ ಮಾಡಿದ್ದೀನಿ. ಇದು ನೋಡಿ, ಒಡವೆ ಹಾಕಿದ್ರೂ ಸೂಪರಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಈ ಬ್ಲೌಸು. ನಾನು ರೆಡ್ ಸಾರಿ ಹಾಕಿರೋದ್ರಿಂದ ರೆಡ್ ಕಲರ್ ಬ್ಲೌಸ್ ಹೊಲ್ಕೊಂಡು ಮ್ಯಾಚ್ ಮಾಡ್ಕೊಂಡಿದ್ದೀನಿ ದೇವರಿಗೆ. ಸೊ ತೋಳು ಕೂಡ ಯಾಕೋ ನನಗೆ ತೋಳು ಸರಿನೇ ಬರ್ತಾಯಿಲ್ಲ, ಇದಕ್ಕೆ ಅಟ್ಯಾಚ್ ಮಾಡಿದ್ರೆ ಡೈರೆಕ್ಟಾಗಿ ಹಾಕೋಕ್ಕೆ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಅದನ್ನು ಸಪ್ರೇಟ್ ಪೀಸಾಗಿ ತೋಳನ್ನು ಕೂಡ ಸಪ್ರೇಟಾಗಿ ಹೊಲ್ಕೊಂಡಿದ್ದೀನಿ. ಈ ತೋಳು ಇನ್ನೂ ನನಗೆ ಕರೆಕ್ಟಾಗಿ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಬಾಡಿ ಶೇಪ್ ಮಾತ್ರ ಕವಚ ಥರ ಪರ್ಫೆಕ್ಟಾಗಿ ಬಂದಿದೆ. ತೋಳನ್ನು ಇನ್ನೊಂದು 2 ದಿನ ಟೈಮ್ ತೊಗೊಂಡು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ತೋಳು ಕೂಡ ಸರಿಯಾಗಿ ಮಾಡ್ಬೋದು ಅನ್ನೋದು ನನ್ನ ಯೋಚನೆ. ಸೊ ಬ್ಲೌಸ್ ಅಂತೂ ಇವಾಗ ಪರ್ಫೆಕ್ಟಾಗಿದೆ. ಸೊ ಹೀಗೆ ಕೂಡ ಹಾಕ್ಬೋದು. ಇವಾಗ ನಾನು ತೋಳು ಬಂದು ಹಾಕ್ಕೊಂಡಿದ್ದೀನಿ ತೋಳಿಗೆ. ಅದಕ್ಕೆ ಅದ್ರ ಮೇಲೆ ಒಂದು ಇನ್ನೊಂದು ಡಾಲರ್ ಥರ ಇತ್ತು, ಅದನ್ನು ಕೂಡ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂಥೇಳಿ ಸುಮ್ಮನೆ ಹಂಗೆ ಸಿಗಿಸಿದ್ದೀನಿ, ಡಾಲರ್ ಥರ ಇರೋದು. ಇವಾಗ ಬ್ಲೌಸ್ ಹಾಕ್ತಾ ಇದ್ದಂಗೆ ತೋಳು ಬಂದಿಗಳು ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ಒಂದೊಂದು ಮಾಡುವಾಗಲೇ ಹಂಗೆ ಫಿನಿಶಿಂಗ್ ಮಾಡ್ಕೊಂಡು ಹೋಗ್ಬಿಟ್ರೆ ನನಗೆ ಕಂಪ್ಲೀಟ್ ಆಗಿಬಿಡುತ್ತೆ ಅಂಥೇಳಿ ಬ್ಲೌಸ್ಗೆ ತೋಳು ಹಾಕಿದ ತಕ್ಷಣ ತೋಳು ಬಂದು ಹಾಕ್ಬಿಟ್ಟೆ. ಈ ಕಡೆ ಕೂಡ ಹಾಗೆ ಮಾಡ್ಕೊಳ್ಳಿ. ಈ ತೋಳು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಇದನ್ನೊಂಥರ ಡಿಸೈನರ್ ಬ್ಲೌಸ್ ಥರ ಕಾಣಲಿ ಅಂತೇಳಿ ಫ್ರಿಲ್ಸ್ ಕೊಟ್ಟು ಸ್ವಲ್ಪ ನೀಟಾಗಿ ಫ್ರಿಲ್ ಬಂದಿರೋ ಥರ ಬ್ಲೌಸ್ ಥರ ಕಾಣಲಿ ಅಂತೇಳಿ ಈ ಥರ ಫ್ರಿಲ್ ಕೊಟ್ಟು ಮಾಡಿದ್ದೆ. ಇದಕ್ಕೆ ಪಿನ್ ಹಾಕೋಬೇಕು, ನಾನು ಇನ್ನೂ ಸರಿಯಾಗಿ ಸೆಟ್ ಮಾಡಿಲ್ಲ ಇದನ್ನು. ಇದಕ್ಕೆ ಪಿನ್ ಹಾಕಿ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಹಾಗೆಯೇ ಈ ಕಡೆದು ಕೂಡ ತೋಳು ಬಂದು ಹಾಗೆ ಹಾಕಿದ್ದೀನಿ. ಸೊ ಇವಾಗ ನೋಡಿ, ಈ ಪೋಸ್ಚರು ಕರೆಕ್ಟಾಗಿದೆ. ಈಗೇನು ಮಾಡೋಣ ಅಂತಂದರೆ, ಮೇಲ್ಗಡೆ ಕೈ ರೆಡಿಯಾಗಿದೆ, ಕಾಲು ರೆಡಿಯಾಗಿದೆ. ಈಗ ನೆರಿಗೆನೆಲ್ಲ ಸ್ಪ್ರೆಡ್ ಮಾಡ್ತಾ ಹೋಗೋಣ. ಈ ನೆರಿಗೆಗೆ ಹಾಕಿರೋ ಪಿನ್ ಏನಿದೆ ನೋಡಿ, ಅದನ್ನು ಬಿಚ್ಕೊಳ್ಳಿ. ನೆರಿಗೆಗೆ ಹಾಕಿರೋ ಪಿನ್ನನ್ನು ಬಿಚ್ಕೊಂಡು ಆ ದಾರ ಏನಿತ್ತು ನೋಡಿ, ಆ ವೈಟ್ ಕಲರ್ ದಾರ ಏನು ಕಾಣ್ತಿದೆ ನೋಡಿ, ಅದನ್ನು ಕತ್ರಿ ತಗೊಂಡು ಕಟ್ ಮಾಡಿ ತೆಗೆದುಬಿಟ್ಟೆ. ಈಗ ನೀವು ಗಮನಿಸ್ಕೊಳ್ಳಿ, ಎಲ್ಲ ನೆರಿಗೆನೂ ಎಡಭಾಗಕ್ಕೆ ತಿರುಗಿದೆ. ಇದನ್ನು ಪ್ರತಿ ಹಂತದಲ್ಲೂ ನೀವು ನೆನ್ಪಿಟ್ಕೋಬೇಕು. ಇದನ್ನು ನೆನ್ಪಿಟ್ಕೊಂಡು ಈ ನೆರಿಗೆನ ಏನಿರುತ್ತೆ ನೋಡಿ, ನೀಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಿ. ಇದೇನು ಕಷ್ಟಕರವಾದಂಥ ಕೆಲಸನೇ ಅಲ್ಲ. ಪದ್ಮಾಸನ ಮಾಡೋದು ತುಂಬ ತುಂಬ ಸುಲಭ, ಪದ್ಮಾಸನದಲ್ಲಿ ಕೂರಿಸೋದು. ಸೊ ಈ ನೆರಿಗೆನ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಿ, ಒಂದೊಂದೇ ನೀಟಾಗಿ ಜೋಡಿಸಿ, ಒಂದೊಂದು ಅರ್ಧ ಇಂಚಿಗೆ ಗ್ಯಾಪ್ ಬಿಟ್ಟು 16 ಸೈಡ್ 16 ನೆರಿಗೆ ಇದೆ ಅಂದರೆ ನಿಮಗೆ 2 ಸೈಡಿಂದ 32ರಿಂದ 34 ನೆರಿಗೆ ಬಂದಿರುತ್ತೆ. ನಿಮಗೆ ಎಲ್ಲವನ್ನೂ ನೀಟಾಗಿ ಜೋಡಿಸಿ ಒಂದೇ ಸಮನಾಗಿ ಕ್ಲೀನಾಗಿ ಜೋಡಿಸ್ಕೊತಾ ಹೋಗಿ, ಸ್ಪ್ರೆಡ್ ಮಾಡ್ತಾ ಹೋಗಿ. ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿ, ಆ ಕಡೆಯಿಂದ ಈ ಕಡೆವರೆಗೂ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿ. ಈ ಸ್ಪ್ರೆಡ್ ಮಾಡಿದ್ಮೇಲೆ ನಿಮಗೆ ಈ ಥರ ಕಾಸಿನ ಸರ, ಯಾವುದಾದ್ರೂ ಕಾಸಿನ ಸರ ಅಥವಾ ಯಾವುದಾದ್ರೂ ಸರ ಇದ್ದರೂ ಪರವಾಗಿಲ್ಲ, ಕಾಸಿನ ಸರನೇ ಬೇಕು ಅಂತ ಏನಿಲ್ಲ. ಈ ಥರ ಯಾವ ಥರ ಸರಗಳಿದ್ದರೆ ಆ ಸರನ ಆ ನೆರಿಗೆ ಎಲ್ಲ ಶೇಕ್ ಆಗದೆ ಇರೋ ಥರ ನೀಟಾಗಿ ಒಳಗಡೆ ಸೇರಿಸಿ, ಕಾಲನ್ನು ಎರಡೂ ಕಾಲುಗಳನ್ನು, ಎಡಗಡೆ ಕಾಲು ಫಸ್ಟ್ ಇಟ್ಟಿದ್ದೀನಿ, ಬಲಗಡೆ ಕಾಲನ್ನು ಅದರ ಮೇಲೆ ಜೋಡಿಸ್ತಾ ಇದ್ದೀನಿ. ಕಾಸಿನ ಸರ ಇಟ್ಟು ಆದಮೇಲೆ ನೀವು ಇದನ್ನ ಗಮನಿಸ್ಕೊಳ್ಬಹುದು. ಇವಾಗ ನೀವು ನೆರಿಗೆ ಎಷ್ಟು ಅಗಲ ಬೇಕಾದರೂ, ದೇವರು ಎಷ್ಟು ಅಗಲ ಕೂತಿರುತ್ತೋ ಅಷ್ಟು ಅಗಲ ಕೂಡ ನಿಧಾನವಾಗಿ ಕೈಯಿಂದ ಎಳ್ಕೊಂಡು ಒಂದೊಂದು ಅರ್ಧ ಇಂಚಿನ ದೂರಕ್ಕೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ತಾ ಹೋದರೆ ತುಂಬ ಅದ್ಭುತವಾಗಿ ಕಾಣುತ್ತೆ ಸಾರಿ ಡ್ರೇಪಿಂಗು. ಗಜಲಕ್ಷ್ಮಿ ಅಲಂಕಾರಕ್ಕೆ ಈ ಥರ ನೀಟಾಗಿ ಸ್ಪ್ರೆಡ್, ಲೋಟಸ್ ಒಳಗಡೆ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಹೋದರೆ ನೀಟಾಗಿ ಕಾಣುತ್ತೆ ನೆರಿಗೆ, ಅದ್ಭುತವಾಗಿರುತ್ತೆ ಇದಂತೂ. ನೀವು ಇದನ್ನು ಕರೆಕ್ಟಾಗಿ ಟೈಮ್ ತೊಗೊಂಡು ನೀಟಾಗಿ ಅರ್ಧ ಇಂಚಿಗೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಆ ಕಡೆ ತೊಡೆಯ ಭಾಗ ಏನಿರುತ್ತೋ, ಎಲ್ಲಿ ಕೂತಿರೋದು ಸ್ಟಾರ್ಟಿಂಗ್ ಇರುತ್ತೋ ಅಲ್ಲಿಂದ ಒಂದು ಅರ್ಧ ಇಂಚಿಗೆ ಒಂದೊಂದು ನೆರಿಗೆನ, ಯಾಕಂದರೆ ಇದು ಆಲ್ರೆಡಿ 34 ನೆರಿಗೆ ಇರೋದ್ರಿಂದ ನೀವು ಎಷ್ಟು ಅಗಲವಾಗಿ ಬೇಕಂದ್ರೂ ಇದನ್ನು ಸ್ಪ್ರೆಡ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ನೆರಿಗೆ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಎಷ್ಟು ಅಗಲ ಬೇಕಂದ್ರೂ ಸ್ಪ್ರೆಡ್ ಮಾಡ್ಬೋದು. ಸೊ ನಾನು ನಿಮ್ಗೆ ಹೇಳಿದೆ, ನಾನು ಇವಾಗ ಹಂಗೆ ಮಾಡ್ತಾನೆ ಜ್ಯುವೆಲ್ರೀಸ್ ಕೂಡ ಎಲ್ಲ ಹಾಕೊಂಡ್ಬಿಡ್ತಾ ಇದ್ದೀನಿ. ಯಾಕಂದರೆ ಒಂದೇ ಸತಿ ಕಂಪ್ಲೀಟ್ ಆಗಲಿ ಲುಕ್ಕು ಅಂಥೇಳಿ ನೋಡಿ. ಕಾಲಿಗೆ ಕೂಡ 2 ಕಾಲುಗಳಿಗೆ ಗೆಜ್ಜೆಯನ್ನು ಕಟ್ಟಿದ್ದೀನಿ. ಇವಾಗ ನನ್ನ ಹತ್ರ ಏನು ಗೋಲ್ಡ್ ಕಲರ್ದು ಒಂದು 5-6 ವರ್ಷದಿಂದ ಇದೇ ಯೂಸ್ ಮಾಡ್ತಿದ್ದೀನಿ. ನಾನು ವಿಡಿಯೋ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ. ಇದೇನಿದೆಯೋ ಇವಾಗ ಕಾಲಿಗೆ ಗೆಜ್ಜೆ ಕೂಡ ಹಾಕಿದ್ದೀನಿ. ಸೊ ಅದಾದಮೇಲೆ ಹಿಂದೆಗಡೆ 1 ಮೀಟ್ರ್ ಏನು ಬಿಟ್ಕೊಂಡಿದ್ವಿ ನೋಡಿ ಸ್ಟಾರ್ಟಿಂಗ್ ಪಾರ್ಟ್, ಆ ಸ್ಟಾರ್ಟಿಂಗ್ ಪಾರ್ಟನ್ನ ಎಡಗಡೆಯ ಭುಜದ ಮೇಲಿಂದ ಕೆಳಗಡೆ ತೊಗೊಂಡು ಬಂದು
ಪೂರ್ತಿ ಕೆಳಗಡೆ ತೊಗೊಂಡು ಬಂದಿದ್ದೀನಿ. 1 ಮೀಟ್ರ್ ಏನು ಬಿಟ್ಟಿದ್ದೆ ನೋಡಿ, ಅದನ್ನು ಮೇಲ್ಗಡೆ ಹಾಕಿದ್ದೆ ಪಿನ್ನು, ಅದನ್ನು ಒಳಭಾಗಕ್ಕೆ ಪಿನ್ ಕಾಣದೇ ಇರೋ ಥರ ಸ್ವಲ್ಪ ಒಳಗಡೆಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಪ್ಲೀಟ್ ಎಲ್ಲ ಕರೆಕ್ಟಾಗಿ ಒಂದೇ ಸಮನಾಗಿರಲಿ, ಬಿಚ್ಚಿಬಿಟ್ರೆ ಕ್ಲೀನ್ ಆ ಕಡೆ ಈ ಕಡೆ ಹರಡೋಗ್ಬಿಡುತ್ತೆ ಅಂಥೇಳಿ ಒಂದು 4 ಪ್ಲೀಟ್ ಏನು ಮಾಡ್ಕೊಂಡಿದ್ದೀನೋ 4 ನೆರಿಗೆನ ಅದಕ್ಕೆ ಹಂಗೆ ಹಾಕ್ತಾಯಿದ್ದೀನಿ. ಆಮೇಲೆ ಈ ಎಂಡಲ್ಲಿ ಏನಿತ್ತೋ ಸ್ಟಾರ್ಟಿಂಗ್ ಪಾರ್ಟಲ್ಲಿ ಹಾಕಿದ ಪ್ಲೀಟನ್ನು ಬಿಚ್ಚಿಬಿಟ್ಟಿದ್ದೀನಿ, ಅದು ಕೂಡ ರೆಕಾರ್ಡ್ ಆಗಿಲ್ಲ. ಸೊ ಇದನ್ನು ಇವಾಗ ಅಗಲವಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ. 1 2 3 4 ನೆರಿಗೆ ಏನು ಮಾಡಿಟ್ಕೊಂಡಿದ್ನಲ್ಲ ಆವಾಗಲೇ ಸ್ಟಾರ್ಟಿಂಗ್ ಪಾರ್ಟಲ್ಲಿ, ಅದಕ್ಕೆ ಇವಾಗ ಆ ನೆರಿಗೆ ಎಲ್ಲ ಕದಡಿ ಹೋಗದೆ ಇರೋ ಥರ ಡಾಬನ್ನು ಕಟ್ಕೊಂಡ್ಬಿಟ್ಟೆ. ಅದನ್ನು ಹಾಗೆ ಕಂಟಿನ್ಯೂಡ್ ಪಾರ್ಟ್ ಮಿಕ್ಕಿದ ಬಟ್ಟೆನೆಲ್ಲ ಕೆಳಗಡೆಗೆ ಎಳ್ಕೊಂಡು ಬಂದು ಕಾಲಿನ ಕೆಳಗಡೆ ಸಿಗಿಸ್ಬಿಡ್ತಾ ಇದ್ದೀನಿ. ಇದಂತೂ ತುಂಬ ಸುಲಭ, ದೇವ್ರು ಕೂತಿರೋ ಥರನೇ ಕಾಣಿಸುತ್ತೆ. ಈ ಥರ ಮಾಡಿದ್ರೆ ನೀವು ಸಖತ್ತಾಗಿ ಕಾಣಿಸುತ್ತೆ. ಇವಾಗ ನೀವು ನೋಡಿ ಸಾರಿ ಡ್ರೇಪಿಂಗು ಕಂಪ್ಲೀಟ್ ಆಗಿದೆ. ಇವಾಗ ಜ್ಯುವೆಲ್ಸ್ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು, ನಿಮಗೆ ಅನುಕೂಲ ಆಗುವಂತಹ ಜ್ಯುವೆಲ್ಸನ್ನ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಳಿ. ನಾನಿವಾಗ ಮುಖವಾಡ ಇಟ್ಟಿದ್ದೀನಿ, ಅದಾದಮೇಲೆ ಇದೊಂದು ಕಿರೀಟ ಕೂಡ ಇಟ್ಕೊಂಡಿದ್ದೀನಿ. ಇದು ತುಂಬ ದಿನದ ಕನಸು ನನಗೆ. ಈ ಥರ ಸಾರಿ ಡ್ರೇಪಿಂಗ್ ಡೆಕೋರೇಷನ್ ಮಾಡಬೇಕು ಅಂತ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೆ. ನಾನು ಯಾವಾಗಲೂ ಕಂಪ್ಲೀಟ್ ಲುಕ್ ಮಾಡೋಕ್ಕೆ ಆಗಿಲ್ಲ, ಏನಾದರೂ ಒಂದು ಮಿಸ್ಟೇಕ್ ಮಾಡೇ ಇರ್ತಾಯಿದ್ದೆ. ಬಟ್ ಈ ಸತಿ ಪರವಾಗಿಲ್ಲ ಅನಿಸ್ತು. ಸೊ ಇವಾಗ ನೋಡಿ, ನಾನು ಇದು ಹೊಸದಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ಜಡೆ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ವಿಡಿಯೋ ರೆಡಿ ಮಾಡಿದ್ದೀನಿ. ಅತಿ ಶೀಘ್ರದಲ್ಲೇ ಈ ವಿಡಿಯೋ ಕೂಡ ನಿಮಗೆ ಬರುತ್ತೆ. ಸೊ ಯಾರಿಗಾದರೂ ಬೇಕಿತ್ತು ಅಂತಂದರೆ ಇದನ್ನು ಕೂಡ ಹೇಳಿದ್ರೆ ಮಾಡಿಕೊಡ್ತೀನಿ. ಸೊ ನೋಡಿ, ಇವಾಗ ಈ ಥರ ಕೂದಲಿಗೆ ಹಿಂದೆಗಡೆ ಇದೇನು ಜಡೆ ಮಾಡ್ಕೊಂಡು ಇಟ್ಕೊಂಡಿದ್ನೋ ಇದನ್ನು ಕ್ಲೀನಾಗಿ ಹಾಕ್ಬಿಟ್ಟು ಈ ಥರ ಹಾಕಿದ್ರೆ ಸೂಪರಾಗಿ ಕಾಣಿಸ್ತಾ ಇತ್ತು. ಒಂದು ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ನನಗಂತೂ ದೇವರೇ ಕೂತಿರೋ ಥರ ಕಾಣಿಸ್ತಿತ್ತು. ನಾನು ಯಾವಾಗಲೂ ನಾನು ಮಾಡಿದ್ದೀನಿ ಇದನ್ನೆಲ್ಲ ಅಂತ ನನಗೆ ಅನಿಸ್ತಾನೆ ಇರಲಿಲ್ಲ. ನಾನು ರೆಡಿ ಮಾಡಿದ್ದೀನಿ ಅಂತ ದೇವರೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೇನೋ ಅನ್ನೋ ಥರ ನನಗೆ ಫೀಲಿಂಗ್ ಬರ್ತಾಯಿತ್ತು. ಮೈ ಕೂದಲೆಲ್ಲ ಜುಮ್ ಅನಿಸ್ತಿತ್ತು, ಕಣ್ಣಲ್ಲಿ ನೀರು ಕೂಡ ಹಾಗೆ ಬರ್ತಿತ್ತು. ನೋಡಿ, ಹೇರ್ ಸ್ಟೈಲೆಲ್ಲ ನಿಮಗೆ ಕ್ಲೀನಾಗಿ ಕಾಣಲಿ ಹೇಗೆ ಮಾಡಿದ್ದೀನಿ ಅನ್ನೋದು ಅಂತ ಫುಲ್ ಒಂದು ಕಂಪ್ಲೀಟ್ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ. ಕಿರೀಟ ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕಂಪ್ಲೀಟಾಗಿ ನೆರಿಗೆ ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಕಾಸಿನ ಸರ ಹಾಕಿದ್ದೀನಿ, ಕಾಲಿಗೆ ಗೆಜ್ಜೆ ಕಟ್ಟಿದ್ದೀನಿ, ಸೊಂಟಕ್ಕೆ ಡಾಬನ್ನ ಕಟ್ಟಿದ್ದೀನಿ. ಗಜಲಕ್ಷ್ಮಿ ಹೇಗಿರ್ತಾರೋ ಹಾಗೆ ಕಾಣ್ತಾ ಇದ್ದಾರೆ ಅನ್ನೋದು ನನ್ನ ಯೋಚನೆ. ಈ ಕಂಪ್ಲೀಟ್ ಲಕ್ಷ್ಮಿ ಸೆಟಪ್ ರೆಡಿ ಆಗಿಬಿಟ್ಟಿದೆ. ಸೊ ಇವಾಗ ನಾನು ಬ್ಯಾಕ್ ಆರ್ಚು ಮತ್ತು ಆನೆ ಅದನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ಹೇಗೆ ಸೆಟ್ ಮಾಡಿದ್ದೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನೋಡಿ, ಈ ಥರ ಬ್ಯಾಕ್ ಆರ್ಚ್ ಕೂಡ ಮಾಡ್ಕೊಂಡಿದ್ದೀನಿ. ಈ ಬ್ಯಾಕ್ ಆರ್ಚನ್ನ ಹಾಗೆ ಹಿಂಗೆ ಆರ್ಚ್ ತೊಗೊಂಬಂದು ದೇವ್ರ ಹಿಂದೆ ಇಟ್ಬಿಟ್ಟೆ. ಅದಾದಮೇಲೆ 2 ಗಜಗಳು ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸಿದ್ದೀನಿ, ಹೇಳಿರೋ ಪ್ರಕಾರ 2 ಗಜಗಳು ಮಾಡ್ಕೊಂಡಿದ್ದೀನಿ. ಆ ಗಜಗಳನ್ನು ಹಿಂಗಿಟ್ಬಿಟ್ಟು ದಾರದಿಂದ ಕಟ್ಕೊಂಡ್ಬಿಡ್ತೀನಿ. ತಾವರೆ ಹೂವು ಕೂಡ ಮುಡಿಸಿದ್ದೀನಿ, ನೀವು ನೋಡ್ಕೋಬಹುದು. ನನಗಂತೂ ತುಂಬ ಸಂತೋಷ ಇದೆ. ಈ ಥರ ಅಲಂಕಾರ ಮಾಡಿ ನಿಮ್ಮ ಮುಂದೆ ಎಲ್ಲ ತೋರಿಸ್ತಾ ಇದ್ದೀನಿ ಅಂತ ತುಂಬ ಸಂತೋಷ ಇದೆ. ಸೊ ಈ ಅಲಂಕಾರ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಿಮಗೆಲ್ರಿಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನು ಮಾಡಿರೋ ಅಲಂಕಾರ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ಅಲ್ಲ. ನಾನು ಈ ವಿಡಿಯೋದಲ್ಲಿ ಬಳಸ್ಕೊಂಡಿರೋಂತಹ ಕಾಲ್ಗೆಜ್ಜೆಗಳು, ಕತ್ತಿನ ಸರಗಳು, ಕಿವಿ ಓಲೆ, ಆರ್ಚು, ಮೂಗ್ಬಟ್ಟು, ಬೈತಾಲೆ ಬಟ್ಟು, ಕಂಪ್ಲೀಟಾಗಿ ಏನೇನು ದೇವರಿಗೆ ಅಂತ ಬಳಸ್ಕೊಂಡಿದ್ದೀನೋ ಇದೆಲ್ಲ RC ಸೈಂಟಿಫಿಕ್. ಈ ಕಿರೀಟ ಕೂಡ RC ಸೈಂಟಿಫಿಕ್ ಗೋಲ್ಡ್ ಕವರಿಂಗ್ಸ್, ಚಿಕ್ಕಪೇಟೆ, ಬೆಂಗಳೂರು, ಇಲ್ಲಿಂದ ಪರ್ಚೇಸ್ ಮಾಡಿರೋ ಅಂಥದ್ದು. ನೀವು ಕೂಡ RC ಸೈಂಟಿಫಿಕ್ಗೆ ಹೋದರೆ ನಿಮಗೆ ಬೇಕಾಗಿರುವಂತಹ, ನಿಮ್ಮ ಕಣ್ಣಿಗೆ ಬೇಕಾಗಿರುವಂತಹ ಹಸ್ತಪಾದಗಳು ಕೂಡ ನಾನು RC ಸೈಂಟಿಫಿಕಲ್ಲಿ ತೊಗೊಂಡಿರೋದು. ನಿಮಗೆ ಯಾರಿಗಾದರೂ ನಾನು ಈ ವಿಡಿಯೋದಲ್ಲಿ ಬಳಸ್ಕೊಂಡಿರುವಂತಹ ಹಸ್ತಪಾದಗಳಾಗಲಿ, ಕಿರೀಟ ಆಗಲಿ ಅಥವಾ ಒಡವೆಗಳಾಗಲಿ ನಿಮ್ಗೆ ಯಾರಿಗಾದರೂ ಯಾವುದಾದ್ರೂ ಅವಶ್ಯಕತೆ ಇತ್ತು ಅಂದರೆ ದಯಮಾಡಿ ನೀವು RC ಸೈಂಟಿಫಿಕ್ಗೆ ಹೋಗ್ಬೋದು. ಇಲ್ಲ ನನ್ನನ್ನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಕೂಡ ತೊಗೊಂಡು ಬಂದು ನಿಮಗೆಲ್ಲರಿಗೂ ಒದಗಿಸುವಂಥ ಪ್ರಯತ್ನ ಪಡ್ತೀನಿ. ದೂರ ಊರಲ್ಲಿ ಇರೋರಿಗೆಲ್ಲರಿಗೂ ನೀವು ಬರೋಕ್ಕಾಗಲಿಲ್ಲ ಅಂತಂದ್ರೇ ನಾನೇ ತೊಗೊಂಡು ಇದನ್ನೆಲ್ಲ ನಿಮಗೆ ಪಾರ್ಸಲ್ ಮಾಡುವಂತಹ ಪ್ರಯತ್ನವನ್ನು ಪಡ್ತಿದ್ದೀನಿ. ದಯಮಾಡಿ ಯಾರಿಗಾದರೂ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸ್ಟೇ ಟ್ಯೂನ್ಡ್. ನನ್ನ ಈ ವಿಡಿಯೋನ ಮುಗಿಸುವಂಥ ಟೈಮ್ ಬಂದಿದೆ. ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನೀವೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಅಪ್ಡೇಟ್ಸ್ ನಿಮಗೆ ಮೊದಲು ಬರುತ್ತೆ. ಅಲ್ಲಿವರೆಗೂ ಸ್ಟೇ ಹೆಲ್ದಿ, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.